ಭಾರತದ ಅತ್ಯಂತ ಹಿರಿಯ ವಯಸ್ಸಿನ ಶಾಸಕರಾಗಿದ್ದರು ಶಾಮನೂರು ಶಿವಶಂಕರಪ್ಪ ಅವರು. ಅವರನ್ನ ನಾವೆಲ್ಲ ಕಳ್ಕೊಂಡು ನಿಜವಾಗ್ಲೂ ಕೂಡ ಇಡೀ ಕರ್ನಾಟಕ ಅನಾಥ ಪ್ರಜ್ಞೆಯನ್ನು ಅನುಭವಿಸ್ತಾ ಇದೆ. ದಾವಣಗೆರೆಯ ಕೊಡುಗೈದಾನಿ ನಿಧನಕ್ಕೆ ಶೋಕ ಮಡುಗಟ್ಟಿದೆ. ಅವರ ಅಭಿಮಾನಿಗಳಲ್ಲಂತೂ ದುಃಖ ಅನ್ನೋದು ಮುಗಿಯದ ಕಡಲಿನ ರೀತಿ ಕಾಣಿಸ್ತಾ ಇದೆ. ಅಂತಿಮ ದರ್ಶನಕ್ಕೆ ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ದಾರೆ. ಮಠಾಧೀಶರು, ಗಣ್ಯರು, ಆಪ್ತರಿಂದ ಅಂತಿಮ ದರ್ಶನ ಪಡೆಯುವಂತಹ ಕೆಲಸ ಆಗ್ತಾ ಇದೆ. ಕಾಂಗ್ರೆಸ್ನ ಹಿರಿಯ ಶಾಸಕ ಹಾಗೂ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಕೈಗಾರಿಕೋದ್ಯಮದಲ್ಲಿ ಇವರ ಸಾಧನೆ ಬಗ್ಗೆ ನೆನೆಯುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ತಂಡೋಪತಂಡವಾಗಿ ಜನ ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಯಾವುದೇ ರೀತಿ ಅಲ್ಲಿ ನೂಕುನುಗ್ಗಲ ಆಗದೇ ಇರೋ ರೀತಿ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಇನ್ನೊಂದು ಕಡೆ ಅವರ ಪುತ್ರ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಾಂತ್ವನ ಹೇಳೋ ಕೆಲಸವನ್ನು ಕೂಡ ಬಂದವರು ಮಾಡ್ತಾ ಇದ್ದಾರೆ. ದಾವಣಗೆರೆಯ ಜನ ಪ್ರೀತಿಯಿಂದ ಅಪ್ಪಾಜಿ ಅಂತ ಕರೀತಾ ಇದ್ರು. ಅವರನ್ನ ಕಳ್ಕೊಂಡು ಅನಾಥ ಪ್ರಜ್ಞೆಯನ್ನು ಜನ ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಮಧ್ಯ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಮ್ಯಾಂಚೆಸ್ಟರ್ ಅಂತ ದಾವಣಗೆರೆನ ಕರೆಯುವಂತೆ ಮಾಡುವಲ್ಲಿ ಇವರ ಪಾತ್ರ ದೊಡ್ಡದು. 15,000 ಜನರಿಗೆ ಇವರು ಉದ್ಯೋಗವನ್ನು ಕೊಟ್ಟಿದ್ರು ಅವರ ಜೀವಿತಾವಧಿಯಲ್ಲಿ. ಆಮೇಲೆ ಶಿಕ್ಷಣ ಅನ್ನೋದು, ಸಮಾಜದ ಬದಲಾವಣೆ ಶಿಕ್ಷಣದಿಂದ ಸಾಧ್ಯ ಅನ್ನೋದನ್ನು ನಿರೂಪಿಸಿ ಕೊಟ್ಟಂತಹ ನಾಡು ಕಂಡ ಅದಮ್ಯ ಚೇತನ ಶಾಮನೂರು ಶಿವಶಂಕರಪ್ಪ. ಮೊದಲ ಸಲ ಶಾಸಕರಾಗಿದ್ದಾಗ ಅವರಿಗೆ 64 ವರ್ಷ ವಯಸ್ಸು. ಮೊದಲ ಸಲ ಸಚಿವರಾಗಿದ್ದಾಗ 82 ವರ್ಷ ವಯಸ್ಸು. ನೀವು ಆ ವಯಸ್ಸಿನ ಅಂಕಿ ಸಂಖ್ಯೆಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟು ಕಾಲ ಶ್ರಮ ಮತ್ತು ಸಮಾಜದ ಬಗ್ಗೆ ಇದ್ದಂತಹ ತುಡಿತ ಎಲ್ಲ ಗಮನಿಸ್ಬೇಕು ನಾವು. ಆಮೇಲೆ ಕೊರೋನಾದ 2ನೇ ಅಲೆ ಸಂದರ್ಭದಲ್ಲಿ ತಮ್ಮ ಜೇಬಿನಿಂದ, ತಮ್ಮ ಕೈಯಿಂದ 6 ಕೋಟಿಯಷ್ಟು ಹಣ ಖರ್ಚು ಮಾಡಿ 60,000 ಕ್ಷೇತ್ರದ ಜನರಿಗೆ ಫ್ರೀ ವ್ಯಾಕ್ಸಿನನ್ನು ಫಸ್ಟ್ ಕೊಟ್ಟಿದ್ರು. ಆಮೇಲೆ ಸರ್ಕಾರ ಎಲ್ಲ ಫ್ರೀ ವ್ಯಾಕ್ಸಿನ್ ಅಂತ ಡಿಸೈಡ್ ಮಾಡ್ತು. ಬಟ್ ಎಲ್ರಿಗಿಂತ ಮೊದಲು ಚಿಂತನೆ ಹಂಗೆ ಬಂತು ಇವ್ರದ್ದು. ಇನ್ನೊಂದು ಕಡೆ ಕಲೇಶ್ವರ ರೈಸ್ ಮಿಲ್ಸ್ನಲ್ಲಿ ಸಂಜೆ 6 ಗಂಟೆಗೆ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಈ ಅಂತ್ಯಕ್ರಿಯೆ ನಡೆಯುತ್ತೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನು ನಡೆಸೋದಕ್ಕೆ ಮುಂದಾಗಲಾಗಿದೆ. ಪತ್ನಿ ಪಾರ್ವತಮ್ಮ ಸಮಾಧಿ ಪಕ್ಕದಲ್ಲೇ ಇವರ ಕ್ರಿಯಾವಿಧಿಯನ್ನು ಕೂಡ ಮಾಡಲಾಗುತ್ತೆ. ಶಾಮನೂರು ಶಿವಶಂಕರಪ್ಪ ಅವರಿಗೆ ಈ ರೈಸ್ ಮಿಲ್ ಇದೆಯಲ್ಲ, ಇದು ಅತ್ಯಂತ ಫೇವ್ರೆಟ್ ಜಾಗ ಆಗಿತ್ತಂತೆ. ಕಲೇಶ್ವರ ರೈಸ್ ಮಿಲ್ನಲ್ಲೇ ಅವರು ಜೀವಿತಾವಧಿಯ ಹೆಚ್ಚು ಸಮಯವನ್ನು ಕಳೆದಿದ್ರು. ಸಂಜೆ ಆದರೆ ಸಾಕು ಫ್ಯಾಮಿಲಿ ಜೊತೆಗಲ್ಲಿ ಸೇರ್ತಾ ಇದ್ರು. ಬಹುತೇಕ ತಮ್ಮ ಚಟುವಟಿಕೆಗಳನ್ನು ಅವ್ರು ನಡೆಸ್ತಾ ಇದ್ದಿದ್ದೆ ಇದೇ ರೈಸ್ ಮಿಲ್ನಲ್ಲಿ. ಅದು ರೈಸ್ ಮಿಲ್ ಅಂದರೆ ಜಸ್ಟ್ ಒಂದು ಇಂಡಸ್ಟ್ರಿಯಲ್ ಪರ್ಪಸ್ಗೆ ಯೂಸ್ ಆಗ್ತಾ ಇದ್ದ ಜಾಗ ಅಲ್ಲ, ಅಲ್ಲೇ ಒಂದು ಫಾರ್ಮ್ ಹೌಸ್ ಕೂಡ ಇತ್ತು ಈ ಕುಟುಂಬದ್ದು. ಅಲ್ಲಿ ದನದಿಂದ ಹಿಡಿದು ಎಲ್ಲ ರೀತಿ ಸಾಕು ಪ್ರಾಣಿಗಳನ್ನು ಸಾಕಿದ್ರು. ತುಂಬ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಪರ್ಸ್ನಲ್ ಲೈಫ್ನಲ್ಲೂ ಅಷ್ಟೇ ತುಂಬ ಅತ್ಯಾಪ್ತವಾದ ಜಾಗ ಆಗಿತ್ತು. ಅದೇ ಜಾಗದಲ್ಲಿ ಅವರಿಗೆ ಗೌರವವನ್ನು ಕೊಡೋದಕ್ಕೆ, ಅಂದರೆ ಅಂತ್ಯಕ್ರಿಯೆಯ ಗೌರವವನ್ನು ಕೊಡೋದಕ್ಕೆ ಕುಟುಂಬಸ್ಥರು ತೀರ್ಮಾನಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವೀರಶೈವ ಲಿಂಗಾಯತ ಸಂಪ್ರದಾಯದ ಪ್ರಕಾರ ಕ್ರಿಯಾ ಸಮಾಧಿಯನ್ನು ಮಾಡಲಾಗುತ್ತೆ. ಕ್ರಿಯಾ ಸಮಾಧಿಯ ಗೌರವವನ್ನು ಕೊಡಲಾಗುತ್ತೆ. ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ, ಯಾವ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ ಅಂತ. ಯಾಕಂದರೆ ಶಾಮನೂರು ಶಿವಶಂಕರಪ್ಪ ಅವರು ಕಟ್ಟಿದ್ದು ಬೃಹತ್ ಸಾಮ್ರಾಜ್ಯ. ಮಾವನವರ ಅಂತಿಮ ದರ್ಶನ ಯಾವ ರೀತಿಯಾಗಿರುತ್ತೆ? ಈಗ ಬೆಳಿಗ್ಗೆ 7 ಗಂಟೆಯಿಂದ ಇಲ್ಲಿ ಶಿವ ಪಾರ್ವತಿ ನಿಲಯಕ್ಕೆ ಬಂದು ಪಬ್ಲಿಕ್ ಎಲ್ಲರೂ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಪ್ಪಾಜಿನ. ನಂತರ 10 ಗಂಟೆ ಮೇಲೆ ಹೈಸ್ಕೂಲ್ ಫೀಲ್ಡಿಗೆ ಅಪ್ಪಾಜಿಯವ್ರನ್ನ ಕರ್ಕೊಂಡು ಹೋಗ್ತೀವಿ. ಅದಾದಮೇಲೆ ಸುಮಾರು 3 ಗಂಟೆ ಮೇಲೆ ಕಲೇಶ್ವರ ಮೇಲೆ ಕರ್ಕೊಂಡು ಹೋಗ್ತೀವಿ. ಸಾಕಷ್ಟು ಜನ ಅಭಿಮಾನಿಗಳು, ಕಾರ್ಯಕರ್ತರು ಅಪ್ಪಾಜಿಯವರು ಹುಷಾರಾಗಿ ಬರಲಿ ಅಂತಂದು ಪೂಜೆ ದರ್ಗಾದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ರು ಮೇಡಮ್. ಆದರೂ ಕೂಡ ಫಲಿಸಲಿಲ್ಲ. ಅಂದರೆ ಯಾಕೆ ಫಲಿಸಲಿಲ್ಲ ಅಂತೀರ? ಅಪ್ಪಾಜಿಯವರ ಬಗ್ಗೆ ಇರೋ ಪ್ರೀತಿ ಮತ್ತು ಅಭಿಮಾನ, ಅಪ್ಪಾಜಿಯವ್ರನ್ನ ಪ್ರತಿಯೊಬ್ಬರು ಕೂಡ ನಮ್ಮ ಅಪ್ಪಾಜಿ ಅಂತ ಪ್ರೀತಿಯಿಂದ ಅವ್ರು ಹೋಗಿ ದೇವರಲ್ಲಿ ಬೇಡ್ಕೊಳ್ತಾಯಿದ್ರು. ನಮ್ಮ ಅಪ್ಪಾಜಿಗೆ ಇನ್ನೊಂದಿಷ್ಟು ಆಯುಷ್ ಇರಲಿ, ಆರೋಗ್ಯ ಇರಲಿ ಅಂತ. ಬಟ್ ನಮಗನ್ಸುತ್ತೆ ದೇವ್ರನ್ನ ಬೇಡ್ಕೊಳ್ಳೋದು ನಮ್ದೆಲ್ಲರದ್ದು ಡ್ಯೂಟಿ, ಹೌದ್ರಾ? ಸೊ
So with that attachment, each one of us has have prayed to God. ಬೆಳಿಗ್ಗೆಯಿಂದಲೂ ನೋಡ್ತೀವಿ ಮೇಡಮ್, ಪ್ರತಿಯೊಬ್ಬರು ಬರ್ತಾರೆ ನಿಮ್ಮ ಜೊತೆ ಮಾತಾಡ್ತಾ. ಅವರು ಅಪ್ಪಾಜಿಯವರ ಸಾಧನೆ ಬಗ್ಗೆನೂ ಹೇಳ್ತಾರೆ. ಅವರಿಂದನೇ ನಾವು ಒಂದೊತ್ತು ಊಟ ಮಾಡ್ತಿದ್ದೀವಿ ಅಂತ ಒಂದು ಭಾವುಕ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಅಲ್ಲ, ಅದನ್ನು ನೀವು ಮೀಡಿಯಾದವರು ನೋಡ್ರಿ, ಪ್ರತಿಯೊಬ್ಬರನ್ನು ಕೇಳ್ರಿ. ಎಲ್ಲರಿಗೂ ಅಪ್ಪಾಜಿಯವ್ರ ಬಗ್ಗೆ ಒಂದು ವಿಶೇಷ ಸ್ಥಾನ, ಮಾನ, ಅಭಿಮಾನ ಎಲ್ಲ ಇದೆ. ಒಂದು ಅಸೋಸಿಯೇಷನಲ್ಲಿ ಕೆಲಸ ಮಾಡ್ತಾ ಇರೋವಂಥ ಸಾಮಾನ್ಯ ಡಿ ಗ್ರೂಪ್ನ ವರ್ಕರ್ ಇರ್ಬೋದು, ಆಫೀಸ್ ಸ್ಟಾಫ್ ಇರ್ಬೋದು, ಅಥವಾ ಪ್ರಿನ್ಸಿಪಲ್ ಇರ್ಬೋದು, ಎಲ್ಲರ ಪ್ರೀತಿನೂ ಗಳಿಸಿದ್ದಾರೆ ಅಪ್ಪಾಜಿ. ಅದೇ ರೀತಿ ಪಾಲಿಟಿಕ್ಸ್ನಲ್ಲೂ ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ಬಂದು ಅಪ್ಪಾಜಿಯವರ ದರ್ಶನ ಪಡ್ಕೊಂಡು ಹೋಗ್ಬೇಕು ನಾವು ಅಂತ ಹೇಳಿ ಸಾಕಷ್ಟು ಅವರ ಎಕ್ಸ್ಪೀರಿಯನ್ಸು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಹೆಂಗೆ ಅಪ್ಪಾಜಿಯವರು ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬರೋರು, ಎಲ್ಲ ಹೆಣ್ಮಕ್ಳು ಕೂಡ ಅದೇ ಹೇಳೋರು. ನಮ್ಮ ಮಹಿಳಾ ಕಾರ್ಯಕ್ರಮಕ್ಕೆ ಯೂಶ್ವಲಿ ನೆಗ್ಲಿಜೆನ್ಸೇ ಜಾಸ್ತಿ ಇರುತ್ತೆ. ನಮಗೂ ಕೂಡ ಅಷ್ಟೇ ಒಂದು ಅಪ್ಪಾಜಿ ಸ್ಥಾನದಲ್ಲಿ ನಿಂತಿದ್ದು ನಮ್ಮೆಲ್ಲ ಫಂಕ್ಷನಿಗೆ ಬಂದು ಹೋಗೋರು ಅಂತ ಅವರು ಕೂಡ ಅದೇ ಬೇಸರ ವ್ಯಕ್ತಪಡಿಸ್ತಾರೆ. ದಾವಣಗೆರೆ ದಕ್ಷಿಣ ಭಾಗದ ಜನ ಒಂದು ಆಸೆ ಆಗಿತ್ತು, ನಮ್ಮ ಏರಿಯಾಗಳಲ್ಲಿ ಅಪ್ಪಾಜಿಯವರ ಅಂತಿಮ ದರ್ಶನ, ಅಂತಿಮ ಯಾತ್ರೆಯನ್ನು ಹೋಗ್ಬೇಕು ಅನ್ನೋಂಥದ್ದು. ಅದು ಸಾಕಾರ ಆಗಿದೆ. ಈಗ ನಾವು ಮೆರವಣಿಗೆಯಲ್ಲಿ ಹೈಸ್ಕೂಲ್ ಫೀಲ್ಡಿಂದ ಹೊಂಡದ ಸರ್ಕಲ್ಲು, ಅಲ್ಲಿಂದ ಅಗಿದೀಪ ಸರ್ಕಲ್ ಅನ್ಸುತ್ತೆ ರೀ,